ಈಗ ನಮ್ಮದು ರೂಟೀನ್ ಸ್ಟಾರ್ಟ್ ಆತ್ರಿ. ಚಹಾ ಕುಡಿದ್ರದ್ದ ಅಂದ್ರೆ ಬೆಳಿಗ್ಗೆಲ್ಲ ಮುಗಿಸಿದ್ರಿ ಕಸ ತೊಡ್ಯೋದು ದೇವರು ದಿಂಡೆಲ್ಲ ಮುಗಿಸಂಬಂದು ಲಾಸ್ಟಿಗೆ ಚಹಾ ಕುಡಿದ್ರದ್ದ ವಿಡಿಯೋ ಸ್ಟಾರ್ಟ್ ಆಗತ್ತೆ ರೀ ನಂದು. ನೋಡ್ರಿ ನಮ್ಮ ಅತಿಥಿಗಳು ಕಾಯಕತ್ತಾರ. ಇನ್ನೊಂದು ಅತಿಥಿ ಎಲ್ಲಿ ಹೋತ್ರಿ? ಇನ್ನೊಂದಿಲ್ಲ ಎಲ್ಲ. ಅಯ್ಯೋ ಏನೋ ಹೇಳ್ತೈತಿ ಏನ್ರದ ಪಾಪ ಬಾಯ ಇಟ್ಟವ್ರ ಅವಾಗ. ಒಂದು ನಿಮಿಷ ಎಲ್ಲಾರ ಕಾಣಿಲ್ಲ ಅಂತ ಹೇಳಿದ್ರೆ ಹಿಂಗೆ ಒದ್ದಾಡ್ತೀವಿ ನಾವು ಬೆಕ್ಕು, ಸಣ್ಣ ಬೆಕ್ಕು. ಆದರೂ ಯಾರಿಗಾರ ಕೊಡ್ಬೇಕಂತ ಅನ್ನಕತ್ತೀರಿಪ್ಪ, ಒಂದು ಚಲೋ ನೋಡ್ಕೊಳ್ರಿ. ನಮ್ಮ ಮಮ್ಮಿ ಇಲ್ಲಿ ಗ್ಯಾಸ್ ಕಟ್ಟಿ ತೊಳತಾರ್ರಿ. ಗ್ಯಾಸ್ ಕಟ್ಟಿ ತೊಳೆದ್ರಿ. ರಾಡಿ ಭಾಳ ಆಗಿತ್ತದು. ಎಲ್ಲಿ ಹಿಂಗೆ ಬೆಳಗ್ಗೆ ಅದ್ರಾಗ ಸ್ವಚ್ಛ ಮಾಡ್ತೀನಿ ರೀ, ಸಂಜೆ ಮಟ ಅಂದ್ರೆ ಒಬ್ರದಲ್ರಿ ನಮ್ಮ ಕೈಯಾಗ. ನಮ್ಮ ಆರಿಪ ಅರ್ಶಿಯ ರೀ, ಆಮೇಲೆ ಅವ್ರ ಅಪ್ಪ ರೀ, ಅವ್ರ ತಮ್ಮ ರೀ, ಆರಿಪರ ತಮ್ಮ ರೀ, ಎಲ್ಲರೂ ಬರೋದ ಅದು ಮಗಜ್ ಮಾಡಂಗಿದ್ರಲ್ಲ. ನಾನು ಒರೆಸ್ಕೊಂಡಿರ್ತೀನಿ. ಏನು ಚಿಲ್ಲರಿ ಹಂಗೆ ಬಿಟ್ಟದ್ದೇ ಅದು ಬೇಕಾಗ್ಯದ. ಮತ್ತೆ ನೋಡಂಗಿರಂಗಿಲ್ಲ ಗ್ಯಾಸ್. ಎಷ್ಟು ದೊಡ್ಡೈತಿ ಮತ್ತು ಗ್ಯಾಸ್ ಕಟ್ಟಿ ನಮ್ದು. ಸಾಣದಿಲ್ಲ ಬಿಡಪ್ಪ, ಈಟ ಐತಿ ಅಂತ ಅನ್ನಂಗಿಲ್ಲ. ಸಾಣದಿದ್ರೆ ಚಲೋ ಇರುತ್ತೆ ಏನಂತೀನಿ ನಾನು. ಸಣ್ಣದಿದ್ರೆ ಚಲೋ ಅದು. ದೊಡ್ಡಾಗಿನೇ ಇದಾಗಿತ್ತು. ಸಣ್ಣದಿದ್ರೆ ಏನು ಚಲೋ ಆಕೈತಿ. ಎಲ್ಲ ಅಡಿಗೆ ಪಡಿಗೆ ಎಲ್ಲ ಮಾಡಿದ್ವಿ. ಇದ್ರ ಮೇಲೆ ನಾ ಇಡಾಕ್ ಬರತ್ತಿ, ಮಾಡಕ್ಕೆ ಬರತ್ತಿ. ದೊಡ್ಡದು ಬೇಕಂತಾರೆ ಈಕೆ ಸಣ್ಣದಿದ್ರೆ ಚಲೋ ಆಗುತ್ತೆ ಅಂತ. ಸಣ್ಣದಿದ್ರೆ ಚಲೋವ. ಇವಾಗ ಏನು ಮಾಡೋದು ಮಮ್ಮಿ ನೆಕ್ಸ್ಟ್? ಏನು ರಮಣ ಅಂತಾರೆ ಈಗ ಚಹಾ ಅಂತ ಆಗೈತಿ. ಬೆಳಿಗ್ಗೆ ಎದ್ದು ಚಹಾ ಕುಡಿಲ್ಲ ಅಂತ ಹೇಳಿದ್ರೆ ಎನರ್ಜಿ ಬರಂಗಿಲ್ಲ. ಚಹಾ ಕುಡಿದ ಮೇಲೆ ಮನೆ ಕೆಲಸ ಮಾಡೋದು, ನಾಷ್ಟ ರೆಡಿ ಮಾಡ್ಬೇಕಂತ. ಏನು ಮಾಡೋದು? ಬೆಕ್ ಒಯ್ಯಾಗ ಬರತ್ತಾರ. ಯಾರು? ಸಂಶಿದರ್. ಸಂಶಿಲಿಂದ ಬರತ್ತಾರ ಬೆಕ್ಕು ಯಾಕೆ ಬಿಡಾರಿಪ್ಪ ನೀನು. ಎಷ್ಟೈತೆ ಪತ್ತೆ ಹಚ್ಚೋಡ್ರಿ. ಸಂಶಿಲಿಂದ ಬರಕತ್ತಾರಂತ ಅಂದ್ರೆ ಅವರ ಹೆಸರು ಸಂಶಿರ್ಬೇಕು. ಒಟ್ಟು ಏನೈತೆ ಇಲ್ಲ, ಬೆಕ್ಕಿನ ಫೋಟೋ ಬಿಟ್ರೆ ಅವಾಗ ಬೆಕ್ ಬೇಕಂದಿದ್ರ, ಆ ಬಿಳೆ ಬೆಕ್ ಬೇಕಂತವ್ರಿಗೆ. ಹೌದಾ? ಎರಡು ಕೊಟ್ಟು ಕಳಿಸ್ಬಿಡ್ತೀನಿ. ನೀನು ಕೊಡಕ್ಕೆ ಧೈರ್ಯ ಮಾಡಿಯಲ್ಲ. ಭಾಳ ಚಲೋ ಅದಾವ್ರಿ ಇವು. ಮತ್ತೆ ಬಿಟ್ಟು ಬರ್ತೇನಂತೀರಲ್ಲ ನೀವು. ಮತ್ತೆ ಏನು ಮಾಡ್ತೀವಿ? ಹೋಗಿ ಇಟ್ಕೊಂಡ ಮತ್ತೆ ಅಮ್ಮ ಅನ್ನಕತ್ತಾರ ಬಿಟ್ಟು ಬರ್ತೀನಿ ಅಂತಂದು. ನೀನು ಅನ್ನತ್ತಿತ್ತಪ್ಪ. ನನಗೆ ರಾತ್ರಿ ಕಾಡ್ಸಿದಸ್ತಾನ ಒಂದು ಸಿಟ್ಟು ಬರೋದು. ನನಗೂ ಕಾಡಿಸ್ತಾವ. ನನಗವು ಮ್ಯಾಲೆ ಹಾಕಿ ತಮ್ಮಕೊಂಡ್ಬಿಡ್ತಾವೆ ಕೆಳಗ್ರಿ. ಇಲ್ಲ ಈಗ ಕಾಡ್ಸತ್ ನನಗೆ ಕಾಡ್ಸದ ಬಂದು ಮಂದಿಗೆ. ಬೆಳಗ್ಗೆ ಎದ್ದದ ಬರೋದು ನಿನ್ನ ಕಡೆ. ಬೆಳಗ್ಗೆ ಎದ್ದ 5 ಗಂಟೆ ಅಂದ್ರೆ ಬಂದ್ಬಿಡ್ತಾವು. ನಿನಗೆ ನಿದ್ದಿನೇ ಇಲ್ಲೇನ. ಇದು ಮಾಡೋಣ ಇವಾಗ ಡೆಗ್ ಹಚ್ಚೋದು ಇಷ್ಟ. ಇದು ಮಾಡ್ತೀನಿ. ಎಗ್ಲೆಸ್ ದೋಸೆ ಮಾಡ್ತಾವ ಅಮ್ಮ. ಹೆಚ್ಚು ಕೊಡ್ತೀನಿ. ಮತ್ತು ಗ್ಯಾಸ್ ಕಟ್ಟ ತೊಳೆದು ಮತ್ತು ನೆಲ ತೊಳ್ಕೊಂಡು ನಾಷ್ಟ ಮಾಡಾಕತ್ತೆ ಈಗ ರೆಡಿ. ನಾನು ಅದು ಇದು ಐತ್ರಿಪ್ಪ ಚಿಕನ್ ಐತಿ, ಕಟ್ಲೆಟ್ ಮಾಡ್ಬೇಕಂತೆ ಅಂದು, ಇಲ್ಲ ಕೈಮಾ ಉಂಡಿಯಾರ ಮಾಡ್ಬೇಕಂತ ನೋಡಾಕತ್ತೀನಿ ರೀ. ಏನಾಗುತ್ತಾ ನೋಡ್ತೀನಿ. ಚಿಕನ್ನಿಂದ ಮಾಡ್ತಾರೆ. ಮನ್ ಸೊಪ್ಪ ಹೇಳಿಲ್ಲ. ಹೌದಾ? ಅಂತ ತರಿಸಿ ಮಾಡೋಣ ಅಂತಡಿ. ಇದು ಹಂಗೆ ಸುಮ್ಮನೆ ಕಟ್ಲೆಟ್ ಮಾಡಿಬಿಡ್ತೀನಿ ತಗೋ ಇದನ್ನು ಈಗ. ಸ್ವಲ್ಪ ಹಾಕ್ಬೇಕು, ಮತ್ತು ಹಾಕಿ ಮಾಡ್ಬೇಕಂದ್ರೆ ಚಲೋ ಆಕೈತಿ. ಸೂಪರ್ ಆಕೈತಿ. ಹಾಂ ರೀ ಬೈ, ಆರಾಮಿದ್ದೀವಿ ನೋಡ್ರಿ. ನೀವು ಆರಾಮಿದ್ರಿ? ಇರ್ಲಿದು ಕಡ್ಲಿಬೇಳೆ ಹಿಟ್ಟ ನಮ್ಮ ಅದು ಮೈದಾ ಹಿಟ್ಟು, ಕಡ್ಲಿಬೇಳೆ ಹಿಟ್ಟು, ಜೋಳದ ಹಿಟ್ಟು ಸ್ವಲ್ಪ, ಮತ್ತು ಇದು ರೀ ಗೋಧಿ ಹಿಟ್ಟು, ಜೋಳದ ಹಿಟ್ಟು ಎಲ್ಲ ಹಾಕಿ ಒಂದು 5-6 ಥರದ ಹಿಟ್ಟು ಹಾಕಿ ಮಾಡಬೇಕು. ಭಾಳ ಟೇಸ್ಟ್ ಆಗ್ತಾವೆ. ಅದಕ್ಕೆ ಸ್ವಲ್ಪ ಉಳ್ಳಾಗಡ್ಡಿ, ಕೊತ್ತಂಬರಿ, ಕರಿಬೇವು ಮತ್ತು ಇದು ರೀ ಮೆಣಸಿನ್ಕಾಯಿ ಹೆಚ್ಚಿಗೆ ಕಾಡ್ರಿ. ಸ್ವಲ್ಪ ಜೀರಿಗೆ ಹಾಕ್ಬೇಕು. ಅದಕ್ಕೆ ಜೀರಿಗೆ ಹಾಕಿ, ಇಲ್ಲ ಜೀರಿಗೆ ಪುಡಿ ಇದ್ರೆ ಜೀರಿಗೆ ಪುಡಿ ಹಾಕಿ, ಉಪ್ಪು ಹಾಕು, ಅರ್ಶಿನ ಪುಡಿ ನಂದಿಷ್ಟು ಹಾಕಿ. ಜೀರಿಗೆ ಅದ ನೋಡು ಎಲ್ಲಿಟ್ಟು ಸ್ವಲ್ಪ ಜೀರಿಗೆ ಒಂದಿಷ್ಟು ಹಾಕಿ ಮಿಕ್ಸ್ ಮಾಡಿಬಿಡ್ರಿ. ತೊಗೊಂಬರ್ತೀನಿ ತಗೋ ಜೀರಿಗೆ. ಅದಾವಿಲ್ಲ ಹಾಕಕ್ಕೆ? ಅದಾವ ಸ್ವಲ್ಪ ಹಾಕತ್ರ, ಏನು ಭಾಳ ಬೇಡ. ಮಸ್ತ್ ಹಾಕರಿ ದೋಸೆ. ಬಿಡ್ಬಿಡು, ಸಾಕು. ಭಾಳ ನೀರು ಮಾಡಬೇಡ, ಜಲ್ದಿ ಹೇಳಂಗಿಲ್ಲ. ಚಮಚನ ತೊಗೊಂಬಿಡು. ಅದು ತೆಗ್ಗಿದ್ದಂಗೆ ಐತಿ. ಏಟ್ ಹಿಟ್ಟು ಹಾಕಿದೆ ನನಗೆ ಗೊತ್ತಾಗಿಲ್ಲ ನೋಡೋದು. ತೆಗ್ಗಿದ್ದಂಗೆ ಐತಿ. ಅದು ಬೇಸನ್ ಬುಟ್ಟಿ ಇದ್ರೊಳಗೆ ಕರೆಕ್ಟ್ ಹಾಕಿತ್ತದ. ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ. ಇವು ನೋಡ್ರಿ ಪಡ್ಡು ಬಂದ್ರೆ ಮುತಾಜ್ನಗರಿಂತ ನಮ್ಮ ಸುಲ್ತಾನ್ ಬಂದರಿ.
ನಾಷ್ಟ ತೊಗೊಂಬಂದ್ರಿ ಅಮ್ಮ ಪಟ್ಟು ಬಿಸಿ ಅದ ಅವನಾರು ತಿನ್ಬಂದೇಡ ಆಮ್ಯಾಕ ತಣ್ಣಗಾದ್ರೂ ರುಚಿ ಹತ್ತಂಗಿಲ್ಲ ಅಮ್ಮವು ನೀವು ನೋಡ್ರಿ ಎಂತ ಚಲೋ ಪಟ್ಟು ಮಾಡಿ ಕಟ್ಕಸ್ಯಾರ ಮೆತ್ತಗರಿ ಅವ್ರು ಇದು ಉರ್ಯಾಕಾಯ್ತಾರಂತ್ರಿ ಅಮ್ಮಾಗ ಏನು ಮಾಡತ್ತಿ ಮಮ್ಮಿ ಕಟ್ಲೇಟ್ ಆಮ್ಲೆಟ್ ಕಟ್ಲೇಟ್ ಮಾಡ್ಕೊಂತೀರಿ ನೋಡ ಆಮ್ಲೆಟ್ದ ಚಿಕನ್ ಆಮ್ಲೆಟ್ ಕಟ್ಲೇಟ್ ಅದೇ ಹೇಳತ್ತೀನಿ ಬೋನ್ಲೆಸ್ ಚಿಕನ್ ರೀ ಇದು ಇದು ಸ್ವಲ್ಪ ಮಿಕ್ಸಿ ಹಾಕೊಂಬಿಡಮ್ ಹಾಂ ಅಷ್ಟು ಸಣ್ಣಗೂ ಬೇಡ ಅಷ್ಟೇ ಉಲ್ಟಿನೂ ಬೇಡ ಸ್ವಲ್ಪ ಅಬ್ಡ ಜಬ್ಡ ನಾನು ಸ್ಟೈಲಿ ಹೇಳ್ಕೊಂಡು ಅಬ್ಡ ಜಬ್ಡ ಹಾಂ ಚಲೋ ಹಾಕವು ಮಾಡೋಣ ನಂಗೆ ಹಾಂ ಇದು ಸ್ವಲ್ಪ ಮಿಕ್ಸಿ ಹಾಕೊಂಬರ್ರಿ ಇದು ನೋಡಿರಿ ಸ್ವಲ್ಪ ಚಿಕನ್ ಇದು ಮಾಡಿದ್ರಿ ಮಿಕ್ಸಿ ಹಾಕ್ಕೊಂಡು ಇದಕ್ಕೆಲ್ಲ ರೀ ಗರಂ ಮಸಾಲ ಚಿಕನ್ ಮಸಾಲೆ ರೀ ಧನಿಯಾ ಪುಡಿ ಅರ್ಶಿನ ಪುಡಿ ರೀ ಕೊತ್ತಂಬರಿ ಕಾಳು ಪುಡಿ ರೀ ಮತ್ತು ಉಳ್ಳಾಗಡ್ಡಿ ಕೊತ್ತಂಬರಿ ಸೊಪ್ಪು ರೀ ಸ್ವಲ್ಪ ಬೇಕಂದ್ರೆ ಪುಟಾಣಿ ಹಿಟ್ಟು ಹಾಕೋಬೇಕು ರೀ ಪುಟಾಣಿ ಹಿಟ್ಟು ಹಾಕೊಂಡು ಇಲ್ಲ ಬೇಕಂದ್ರೆ ಬೇಡಂದ್ರೆ ಬಿಡ್ರಿ ಮತ್ತು ತತ್ತಿ ಒಡೆದು ಹಾಕೋರಿ ಇನ್ನೂ ಟೇಸ್ಟ್ ಆಗ್ತೈತೆ ರೀ ಇನ್ನೂ ಜಾಸ್ತಿ ಟೇಸ್ಟ್ ಆಗ್ಬೇಕಂದ್ರೆ ಒಂದು ತತ್ತಿ ಒಡೆದು ಹಾಕೋರಿ ಹಾಕ್ಕೊಂಡು ಮಸ್ತಾಗಿ ಕಟ್ಲೆಟ್ ಮಾಡಿದ್ವಿ ಅಂತ ಹೇಳಿದ್ರೆ ಸೂಪರ್ ಆಗ್ತಾವ್ರಿ ಹೌದಿಲ್ಲ ರೀಪ ಈಗ ಏನೇನು ರೆಡಿ ಮಾಡ್ಕೊಂಡೆ ಮಮ್ಮಿ ಇದೆಲ್ಲ ಚಿಕನ್ನಿಗೆಲ್ಲ ಮಸಾಲೆ ಹಾಕಿ ರೆಡಿ ಮಾಡ್ಕೊಂಡೆ ನಾಗಲಿಗೆ ಹೇಳಿದ್ನಲ್ಲ ಆ ಥರ ಮಸಾಲೆ ಹಾಕೊಂಡೆ ಇದು ಬ್ರೆಡ್ ಕ್ರಮ್ಸ್ ಹಾಂ ಕುರುಕುರಾಗಿ ನೋಡು ಬ್ರೆಡ್ ಪುಡಿ ಅದು ಇದು ಅಂಡ ತತ್ತಿ ಇದಕ್ಕೊಂದು ತಟ್ಟೆಗೆ ಉಪ್ಪು ಉದುರಿಸಿ ಮಿಕ್ಸ್ ಮಾಡೋಣ ಇನ್ನೊಂದು ಹಾಕ್ಲೇನ ಸಾಕ್ತೈತಿ ಅಲ್ಲಿ ಮತ್ತೆ ಸಾಕ್ಬಿಡು ಸಾಕೈತೆ ಒಂದು ಇಲ್ಲಿ ಇವಾಗ ಬ್ರೆಡ್ ಹಾಕತ್ತಾರ ನೋಡ್ರಿ ತತ್ತಿ ಒಳಗೆ ಎದ್ದಿ ಬ್ರೆಡ್ ಒಳಗೆ ಹಾಂ ಬಾ ಬಾ ದಾದಿ ಮೈ ಬಾ ಬೈಟ್ ಕಾಕತಿ ಮಮ್ಮಿ ನಮ್ಮನ್ನ ಬಂದ್ರಿ ರೆಸಿಪಿ ಮೊದಲು ಭಾಳ ಮಾಡ್ತಿದ್ದೆ ನಾವು ಇವಾಗ ಸೀರಿಯಸ್ ಸಂಬಂಧ ಸ್ವಲ್ಪ ಟೆನ್ಷನ್ ಆಗಿದ್ದಾಗ ಬಿಟ್ಟಿವಿ ಮತ್ತು ಫಂಕ್ಷನ್ ಅಂದ ಮೇಲೆ ಫಂಕ್ಷನ್ ಬರಾಕತ್ವಲ್ಲ ಫಂಕ್ಷನ್ ಒಳಗೆ ಮತ್ತು ಇದಾಗತ್ತ ನಮ್ಗೆ ಎಲ್ಲ ತಂದು ರೆಸಿಪಿ ಅಂತ ಹೇಳಿದ್ರು ನಮ್ಮ ಮನೆಯೊಳಗೆ ಅರಿಪ್ಪ ಒಂದಿಟ್ಟು ಹೊಳಿ ಸಾಕು ನಾನು ಚಹಾ ಕೊಟ್ಟು ಬರ್ತೀನಿ ಬಾಬಾ ಬಂದಾರ ಚಹಾ ನಮಾಜಿಗೆ ಮುನ್ನ ಹೋದ್ನೇನು ನಮಾಜಿ ಹೋದ ನಾನು ಬಯಾನ್ ಕೇಳಕ್ಕೆ ಹೋದ ಚಹಾ ಕುದಿ ಮಾಡಿಲ್ರಿ ಅವನು ನೋಡ್ರಿ ಕಟ್ಲೆಟ್ ಹೆಂಗೆ ಹಾಕತ್ತಾರೆ ಕ್ರಿಸ್ಪಿ ಅದು ತತ್ತಿ ಉಳುತ್ತ ಲಾಸ್ಟಿಗೆ ಇದ್ರ ಮ್ಯಾಗ ಹಾಕಿದ್ದೆ ನಾನು ಮಸ್ತ್ ಆಗ್ತೈತೆ ರೀ ಇದು ಟೇಸ್ಟ್ ಇಲ್ಲಿ ಕುಂದವಾಡಿ ಅಂತ ಬಂದ್ರಿಪ್ಪ ನಮ್ಮ ಸಬ್ಸ್ಕ್ರೈಬರ್ ಒಬ್ರು ಬಿಲ್ಲಿ ಬೆಕ್ಕಿ ತಗೊಂಡು ಹೋಗಿ ಬಂದಾರಿ ಬರ್ತೀರಮ್ಮ ನೀವು ವಿಡಿಯೋದೊಳಗ ಬಲ್ರಿ ಅದಕ್ಕೆ ಕೇಳಿದೆ ನಾನು ನಮ್ಮ ಮಾರಿಪ್ಪ ಎರಡೂ ತಗೊಂಡು ಹೋಗ್ರಿ ಜೊತೆ ಮ್ಯಾಗ ಅಡ್ಡಾಡ್ತಾವ ಅಂತ ಅನ್ನಕತ್ತ दो है बिल्ली बच्चे दोनों लोग क्या कर रहे हैं ना ಅಯ್ಯೋ ವಿಡಿಯೋ ಕಾಲ್ ಮಾಡ್ಯಾರ ಮಾತಾರ ಬೆಕ್ಕಿಗೆ ನೋಡ್ರಿ ಬೆಕ್ಕಿನ ಒಯ್ಯಾಕ ಇದನ್ನ ತಗೊಂಬಂದಾರ ಅವ್ರ ನಮ್ಮ ಮಾರಿಪ್ಪ ಮನಸ್ಸ ಇದಾಗಂತ ಕೊಟ್ಟು ಕಳ್ಸಾಕ ಮತ್ತೆ ಇನ್ನೊಂದು 2-3 ತಿಂಗಳ ಮತ್ತೆ ಪಾಪಗಳು ಬರ್ತಾವ ಟೈಮ್ ನೋಡ್ರಿ ಅಲ್ಲಿ 2 ಗಂಟೆ ಆಗಿ ಬಂತು ನಾಷ್ಟ ಮಾಡಿದಾಗ ಅಮ್ಮ ನಾಷ್ಟ ಉಣ್ಣಂಗಿಲ್ಲ ಏನು ಮಾಡಿದಾಗ ಏನು ಮಾಡಿರಿ ತೊಗೊಂಬರಿಲ್ಲ ಅಂತಾರೆ ಇವತ್ತು ಜಲ್ದಿನ ದೋಸೆ ಅದು ಮಾಡಿವಿ ನಾವು ಉಂಡಿಲ್ಲ ಈಗ ಉಣ್ಣಾತಾರ ಅಮ್ಮ ಇವು ಕಟ್ಲೆಟ್ ನೋಡಮ್ಮ ತಿನ್ನಮ್ಮ ಇವನ್ನ ಮಸ್ತ್ ಆಗ್ಯಾರ ಪಡ್ ಯಾಚೆ ಕಡೆ ರೀ ಅದು ನೀರು ತೊಗೊಂಬರ್ರಿ ಅನ್ರಿ ನಿಮ್ಗೆ ನೀರು ಕೊಟ್ಟಲ್ಲನ್ರಿ ಹ್ಞೂ ರೀ ಹೆಂಗಾಗ್ಯಾವ ಮುನ್ನ ಮಸ್ತ್ ಆಗ್ಯಾವ ಹೊಡಿ ಚಕ್ಕಡಿ ನೀವು ತಿನ್ನಿಲ್ಲನಮ್ಮ ಹಾಂ ಬಜಿ ಮಿರ್ಚಿ ಇದ್ರೆ ಹೋಗೋದ್ವನ್ರಿ ನಿಮಗೆ ಅದ ಅಂತೀನಿ ಬಜಿ ಮಿರ್ಚಿ ಅನ್ಕೊಂಡು ತಿನ್ಬೇಕಂತ ನೋಡ್ರಿ ಹಿಂಗೆ ಗುಣಕ್ಕೆ ಹೆಂಗದವ್ರಿ ಹಿಂಗೆ ಮಾಡ್ಬೇಕ ಹಿಂಗೆ ತೋರಿಸ್ಬೇಕು ನಮಗೆ ಸ್ಟೈಲ್ ಮ್ಯಾಗ್ರಿ ಚಿಕನ್ ಕಟ್ಲೆಟ್ ಚಲೋ ಆಗ್ಯಾವ್ರಿ ನೋಡ್ರಿ ನಾವು ಮಾಡಿದ್ದು ಯಾವಾಗ ಫೇಲ್ ಆಗಲ್ಲ ಅಮ್ಮೂರು ಮಾಡಿದ್ದು ಇವತ್ತು ಆಸಿಫ್ ಯಾಕೆ ಜಲ್ದಿ ಕೆಲಸ ಮುಗಿತು ಜಲ್ದಿ ಬಂದಾನ್ರಿ ಇವತ್ತು ಹ್ಞೂ ರೀ ನೀನು ದೊಡ್ಡದ್ರಿಪ್ಪ ನಮ್ಮಪ್ಪ ಕಾರ್ ಪೇಂಟಿಂಗ್ ಅಂತ್ರಿ ಈ ಪೇಂಟಿಂಗ್ ಅಂತ್ರಿ ನಾನು ಅದೇನೋ ವೆಲ್ಡಿಂಗ್ ಕೆಲಸ ಅಂತ ಮಾಡೀನಿ ರೀ ಅಲ್ಲಂತ್ರಿ ಕಾರ್ ಪೇಂಟಿಂಗ್ ಅಂತ್ರಿ
ನಾವು ಈಗ ಸೀರೆ ಹಾಕಕ್ಕೆ ಹೋಗ್ತೀವಿ ಅದಪ್ಪ ನಾನು ಬಮ್ ಹೋಗೋಣ ತೇರು ಎಳ್ದದ್ ನೋಡ್ರಿ ಎಷ್ಟು ದಿನ ಆಗೈತಿ ನಾವು ಅದು ಬರ್ಬೇಕಂತಂದ್ರೆ ಬರೋಕ್ಕಾಗಲಿಲ್ಲ ಗದ್ಲಿರತ್ತೆ ಅಂತಂದು ಅಣ್ಣರ ಕೈಯಾಗ ಕೊಟ್ಟು ಕಸಿದ್ರಿ ಸಾರಿ ಇಡ್ಲಿದು ರೋಡು ಹೆಂಗಿತ್ತು ನೋಡ್ರಿ ಎಷ್ಟು ಚಂದ ಮಾಡಿದ್ರಿ ಅದನ್ನು ಮಸ್ತ್ ಮಾಡಿದ್ರು ಇಲ್ಲಿ ನಾನು ಚಹಾ ಇಟ್ಟರೆ ಸ್ವಲ್ಪ ಲೇಟ್ ಆತ್ರಿಪ್ಪ ಚಹಾ ಕೊಯ್ದು ಅಮ್ಮಗೆ ನಿನ್ನೆ ಸೀರೆ ಹೋದ್ರಲ್ರಿ ಮತ್ತೆ ಅವ್ರ ಬಂದ್ರಿ ಮತ್ತೆ ಸೀರೆ ಬೇಕಂತ ಅಂತ ಮತ್ತೆ ತೋರ್ಸ್ಯಾರ ಹೋಗಿ ಚಂದ ಇದಲ್ರಿ ಮತ್ತೆ ಬಂದ್ರೆ ನಮ್ಮ ರೆಗ್ಯುಲರ್ ಕಸ್ಟಮರ್ ಇವತ್ತು ಬಂದು ಹೋಯ್ತಿರ್ತಾರೆ ಮತ್ತೆ ಇನ್ನೂ ಬೇಕು ಅವಿ ಬಂದಾಡ್ರಿ ಇವತ್ತು ನನಗೆ ಬೇಕ್ರಿ ಅಂತಂದು ಅದು ಇರಾನಿ ಸಿಲ್ಕ್ ಹಾರಿಪ್ಪ ಮನಸ್ಸು ಮಾಡಿ ತೊಗೊಂಬಲ್ರಿ ಅದು ಹಸಿರದು ಪಿಂಕ್ ಕಲರ್ ಬಾರ್ಡ್ರ್ ಐತ್ರಿ ಅದು ನೋಡಕತ್ತಾರೆ ಅವ್ರು ಅದಕ್ಕೆ ಆರಿಪಾಗ ತೋರಿಸುವ ಅಂತ ಹೇಳಿದ್ರಿ ಯಾಕೆ ತೋರ್ಸಾಕತ್ತಾಡ್ರಿ ಆರಿಪಾಗ ನಾನು ಚಹಾ ಕೊಟ್ಟು ಬರ್ತೀನಿ ಹೋಗಿ ನಮ್ಮ ಮೊದಲು ಸೀರೆ ಕ್ವಾಲಿಟಿ ಚಲೋ ಅದಾವಲ್ರಿ ಮಸ್ತ್ ಅದಾವ ಇಲ್ಲಿ ಮತ್ತೆ ಬಂದ್ರಿಪ್ಪ ನಿನ್ನೆ ಬಂದ್ರಲ್ಲ ನಮ್ಮ ಕಸ್ಟಮರ್ ಅವರ ಬಂದಾರ್ರಿ ಇದು ನೋಡಾತಾರಿ ಅವ್ರಿಗೆ ಹಸ್ರದ್ದು ಈ ಸೀರೆ ನೀ ತೋರ್ಸಾರಿಪ್ಪ ನಾನು ಚಹಾ ಕೊಟ್ಟು ಬರ್ತೀನಿ ಅಮ್ಮಗೆ ಅವ್ರಿಗೆ ಯಾವ್ದು ಬೇಕಂತಾರೆ ನೋಡೋದು ಇದು ಮಾಡಿ ನೀನು ಓದಿ ಹೆಂಗೈತೆ ಅಂದ್ರಿ ಸೂಪರ್ ಐತ್ರಿ ಕಲರ್ ಚೆನ್ನಾಗೈತೆ ಇನ್ನೊಂದ್ ಬೇಕು ನೋಡ್ರಿ ಆಯ್ತು ತೊಗೊಂಬರ್ತೀನಿ ರೀ ನಾನು ಇನ್ನೊಂದ್ಸಲ ತೊಗೊಂಬರ್ತೀನಿ ತೋರ್ ನಾನು ಅದು ಗೋಲ್ಡನ್ ಕಲರ್ ಗೋಲ್ಡನ್ ಕಲರ್ ಬೇಕಂತಾರಿ ಇದ್ರೊಳಗ್ರಿ ಇದ್ರೊಳಗೆ ಕಲರ್ ಇದ್ರಿಪ್ಪ ಇದು ಆರಿಪ ಪಸಂದ್ ಮಾಡಿದ್ರಿ ಇದನ್ನ ಹೌದಂತ್ರಿ ನಾನು ತೊಗೊಂಬರ್ತೀನಿ ತಗೋರಿಪ್ಪ ಕಲರ್ ತೊಗೊಂಬರ್ತೀನಿ ತಗೋರಿ ಸಲ ಈಗ ನಾನು ರೊಟ್ಟಿ ಮಾಡಕತ್ತೀರಿಪ್ಪ ಹೋದ್ರಿ ನಮ್ಮ ಕಸ್ಟಮರ್ ಇದನ್ನ ಸೀರೆ ತೊಗೊಂಡ್ರಿ ಮತ್ತು ಇನ್ನೊಬ್ರಿಗೆ ಬೇಕಾಗಿತ್ತು ರೀ ಅದು ರೇಟ್ ಹೊಂದ್ಲಾರ್ದಕ್ಕೆ ಬಿಟ್ಟು ಹೋಗ್ಯಾರ ನಾ ಬರ್ತೀನಿ ಅಂತಂದು ಹೋಗ್ಯಾರ ಆರಿಪ್ಪ ಚಲೋ ಅದಾರ ನಿನ್ನ ಕಸ್ಟಮರ್ ಇನ್ನೂ ಒಂದು ಹೋದ್ರು ಇವತ್ತು ಒಂದು ಹೋದ್ರು ಇನ್ನೂ ಒಂದು ಮಾತು ಆರ್ಡ್ರ್ ಮಾಡಿ ಹೋಗ್ಯಾರ ಈಗ ಹೌದಿಲ್ಲ ಬಂದು ಮನೆಗೆ ಬಂದು ಒಯ್ಯಾಕತ್ರಿಪ್ಪ ನಮ್ಮ ಸಾರಿ ವ್ಯಾಪಾರ ಆಗಕತ್ತವ್ರಿ ಏನು ಮಾಡತ್ತೀವ ನೀನು ಪಲಾವ್ ಮಾಡ್ತೀಯ ನಾನು ರೊಟ್ಟಿ ಮಾಡಕತ್ನಲ್ಲ ಹಾಂ ನೀವು ಪಲಾವ್ ಮಾಡ್ಕೊಳಕತ್ತೀರಿ ನಾ ಸಾಕು ಬಿಡು ಕ್ಯಾರೆಟ್ ಅಷ್ಟ ಸಿಹಿ ಹಾಕೈತಿ ಅದು ಅನ್ನ ಸಿಹಿ ಹಾಕೈತಿ ಅದು ಹಾಕುವ ಇಲ್ಲೇ ಮಮ್ಮಿದು ರೊಟ್ಟಿ ಮಾಡೋದಾತ್ರಿ ಆಮೇಲೆ ನಾನು ಇಲ್ಲೇ ಕುಕ್ಕರ್ ಒಳಗೆ ಪಲಾವ್ ಮಾಡತ್ತೀನಿ ರೀ ಅದಕ್ಕೆ ನಾನೆಲ್ಲ ಹೆಚ್ಚಿಟ್ಕೊಂಡೇನಿ ರೀ ಉಳ್ಳಾಗಡ್ಡಿ ಕೊತ್ತಂಬರಿ ಟಮಾಟೆನ ನಿಂಬೆಹಣ್ಣು ಮೆಣಸಿನ್ಕಾಯಿ ಆಮೇಲೆ ಇಲ್ಲೇ ಬೀನ್ಸ್ ಕ್ಯಾರೆಟ್ ವಟಾಣಿ ಆಲೂಗಡ್ಡಿ ಇದೆಲ್ಲ ಹೆಚ್ಚಿಟ್ಕೊಂಡಿದ್ದೀನಿ ನಾನು ಇಲ್ಲಿ ಪಲಾವ್ ಮಾಡಿಬಿಡ್ತೀನಿ ರೀ ಮಮ್ಮಿ ಅಡುಗೆ ಮಾಡತ್ತಾರ ದಾದಿಮವ್ರಿಗೆ ಬೆಂಡೆಕಾಯಿ ಪಲ್ಯ ರೊಟ್ಟಿ ಮಾಡಕತ್ತೀನಿ ಅನ್ನ ಮಾಡ್ಬೇಕು ಮತ್ತೆ ಬಿಳಿ ಅನ್ನ ಅವ್ರಿಗೆ ಆದ್ರೆ ಅವ್ರು ಇದನ್ನು ತಿನ್ನಲ್ಲಲ್ರಿ ಹಾಗಾಗಿ ಅವರಿಗೆ ಸಪ್ರೇಟ್ ಮಾಡೋದು ರೀ ಪಲಾವ್ ಉಣ್ಣಂಗಿಲ್ಲ ಅವರು ಹಾಂ ಅರ್ಶಿ ಹೆಚ್ಚದಾತನ ಅರ್ಶಿ ಅಂದ ಬೆಂಡೆಕಾಯಿ ಅದ್ರಾಕಿ ಉಳ್ಳಾಗಡ್ಡಿ ಟಮಾಟಿ ಏನು ಹೆಚ್ಚಿಲ್ಲ ಬರ್ಕೊಳಕತ್ತಾಕಿನ ಹಚ್ತೀನಿ ಅವನ ಕಡೆ ಇಲ್ಲಿ ಉಳ್ಳಾಗಡ್ಡಿ ಆಗೇನ್ರಿ ಸ್ವಲ್ಪ ಕೆಂಪಗಾಗ್ಲಿರದ ಬ್ರೌನ್ ಕಲರ್ ಬಂತ ಹೇಳಿದ್ರೆ ಟೇಸ್ಟ್ ಆಕೈತಿ ನಮ್ದು ಉಳ್ಳಾಗಡ್ಡಿ ಇಲ್ಲಿ ಮಮ್ಮಿ ಬೆಂಡೆಕಾಯಿ ಹುರಿಯತ್ತಾರ ರೀ ಒಂದೊಂದು ಟೈಮ್ನಾಗ ಎಂತಾರು ಬಂದಿರ್ತಾವೆ ಬೆಂಡೆಕಾಯಿ ಇಲ್ಲ ಇಲ್ಲ ಲಾಳಿನ ಇರ್ತಾವೆ ಹುರಿಬೇಕಾರೆ ಅಯ್ಯ ಲಾಳಿನ ಇರ್ತಾವೆ ನನಗೆ ಲಾಳಿನ ಬಂದಿರ್ತಾವೆ ಯಾವಾಗಿದ್ರು ನಾನು ಜೋರು ಇಟ್ಕೊಂಡು ಹೊತ್ತಿಸ್ಬಿಡ್ತೇನೆ ನಾನು ಒಮ್ಮೆ ಪೂರ ಹಂಗ ಮುದ್ದೆ ಆಗ್ಬಿಡ್ತಾವ ಬೆಂಡೆಕಾಯಿ ಎಲ್ಲ ಹಂಗೆ ಅದು ಜೋರು ಇಟ್ಕೊಂಡು ಹೊತ್ತಿಸ್ಬೇಕದು ಹೊತ್ತಿಸ್ಬೇಕಂತ ನೋಡಿ ಜೋರು ಅಂದ್ರೆ ಟೇಸ್ಟ್ ಬರ್ತೈತಿ ಆಕಿ ಎದಕ್ಕೆ ನಂಗತ್ತ ಹೇಳಿ ಅರ್ಶಿ ಅಷ್ಟು ಬಿದ್ದು ಇವತ್ತೇನು ಕೆಲಸ ಹಾಂ ನಾಲ್ಕು ಬಾಂಡೆ ಬುಟ್ಟಿ ನೋಡಿ 4 ಬುಟ್ಟಿ ಬಾಂಡೆ ನೋಡಿ ಮ್ಯಾಗ ಓಡೋಗಿದ್ಲಕಿ ಮುಖ ಉಬ್ಬಿಸ್ಕೊಂಡ ನಾನು ಬಂದು ತೆಗ್ದಾಗ ಕಿಲ ಅನ್ನತೈತಿ ಮುಖ ಅದಕ್ಕೆ ಬಿದ್ದು ನಗತಾಳಕಿ ಹಂಗೆ ಇನ್ನೊಂದು ಒಂದು ತಿಂಗಳ ಹೋದ ಕೆಲಕ್ಕೆ ಅವಾಗ ಮಾಡ್ತಾ ನಿಮ್ಗಿಂತ ಡಬಲ್ ನಾವು ಇಲ್ಲಿ ಪಲಾವ್ ಉಂಡಿವ್ರಿ ಅರಿಬಾ ಪಲಾವ್ ಮಸ್ತಾಗಿತ್ತಮ್ಮ ಭಾಳ ಟೇಸ್ಟ್ ಆಗಿತ್ತು ಪಲಾವ್ ಸೂಪರ್ ಆಗಿತ್ತು ಅಮ್ಮಗೆ ಊಟ ಕೊಟ್ಟು ಬಂದ್ರಿ ಅವ್ರು ಹಾಲು ರೊಟ್ಟಿ ಹಾಲು ಅನ್ನ ಉಂಡ್ರಿ ಅಮ್ಮ ಹಿಟ್ಟಿನ ಪಲ್ಯ ಅದೆಲ್ಲ ಮಾಡಿದ್ರಿ ಬೆಂಡೆಕಾಯಿ ಪಲ್ಯ ಅದ ಮಾಡಿದ್ ನೀವು ಬಿಸಿ ಅದ ಮಾಡಿದೆ ನಾನು ಇನ್ನೂ ಸ್ವಲ್ಪ ಇರ್ಲಿ ಬಿಡ ಬಿಸಿ ಅದು ಮಾಡಿದೆ ನಾನು ಉಣ್ವಲ್ರಕಂತೆ ಅಂತ ಸುಡೋದು ಸಾರು ಮಾಡಿದ್ದೆ ಬಿಸನ್ ಮಾಡಿದ್ರೆ ಉಂಡ್ರೆ ಊಟ ಮಾಡಿ ಗುಳಿಗೆ ತೊಳಕತ್ರಿ ಅಮ್ಮ ನಾನು ಪಲಾವ್ನ ಉಂಡೆ 2 ತಾಟ್ ಉಂಡೆ ತರಕಾರಿ ಭಾಳ ಆಗಿತ್ತು ಹೌದು ಅನ್ನ ರೈಸ್ ಸ್ವಲ್ಪ ಆಗಿತ್ತ ತರಕಾರಿ ಭಾಳ ಆಗಿತ್ತ ಟೇಸ್ಟ್ ಆಗ್ತದೆ ಖಾರ ಖಾರ ಆಗಿ ಸ್ವಲ್ಪ ನಮ್ಮ ಮಾರಿಪ್ಪರಪ್ಪರು ಕೆಲ್ಸಕ್ಕೆ ಹೋಗ್ಯಾರಿಪ್ಪ ಎಷ್ಟೊತ್ತಿಗೆ ಬರ್ತಾರೆ ಅಲ್ರಿ ಹೆಬ್ಬಳ್ಳಿಗೆ ಹೋಗ್ಯಾರಂತ್ರಿ ಏನೋ 1 ರೂಮಿನ 2 ರೂಮಿನ ಕೆಲಸ ಇತ್ತಂತ ಯಾವಾಗ ಬರ್ತಾರೆ ಇಲ್ಲಿ ಬೇಜಾರು ಈಗ ಅವ್ರು ಬರಲಿ ಮಠ ಅಂತ ಹೇಳಿದ್ರೆ ಅಲ್ಲಿ ಟೈಮ್ 11 ಗಂಟೆ ಆತನ ಈಗ ಮತ್ತೆ ಬರಲಿಲ್ಲ ಅಂತ ಹೇಳಿ ಬೇಜಾರು ಹಗಲಿ ಆದ್ರೆ ಇದಾಕೈತೆ ಹೋಗ್ಕೊಡ್ತಾರೆ ಇವಾಗ ಏನೋ ಕಡಿಮೆ ಇರಲ್ಲ ಅಂತಂದ್ರೆ ಹೋಗಿದ್ರಿಪ್ಪ ಕೆಲ್ಸಕ್ಕೆ 2 ದಿನ ಬರ್ತದಲ್ರಿ ಬೇರೆ ಕಡೆ ಹೋಗ್ಬಿಟ್ರೆ ಅಂಕರ ಎಲ್ಲಿ ಬರ್ತದ್ರ ಅವಾಗ ಊರಿನ ಮ್ಯಾಗ ಹೋಗ್ಬಿಟ್ರೆ
ಖಾನಾಪುರಿಗೆ ಹೋಗಿದ್ವಲ್ಲ ಹ್ಞೂ ಖಾನಾಪುರ ಖಾನಾಪುರಿಗೆ ಬಂದಿದ್ದೀರಿ ಮಸ್ತ್ ಮಜಾ ಮಾಡಿದ್ವಿ ನಾವು ಖಾನಾಪುರದಾಗ ಬಾಬಾನ ಕೆಲಸ ಅದ ನಮ್ಮ ದೊಡ್ಡ ಬೇರೆ ಕೆಲಸ ಇತ್ತಂದ್ರು ಎಲ್ಲಾ ನೆನಪೈದ್ರಿ ನಂಗ ಅಲ್ಲೆಲ್ಲ ಹೋಗಿದ್ದು ರೂಮ್ ಒಳಗೆ ಇದ್ದಿದ್ದು ಬ್ಯಾಂಕಿಗೆ ಹೋಗಿದ್ದು ನಮ್ಮ ಮಾರಿಪ್ಪನ ಸಣ್ಣಕ್ಕಿದ್ರಿ ಸಣ್ಣಗಿದ್ದೆ ನಾವು ದುಡ್ದಿದ್ವಿಪ್ಪ ನಮ್ಗೆ ಮಜಾನು ಬಂದಿತ್ತು ಮತ್ತು ದುಡ್ದಿದ್ದೆ ನಾನು ಡೈಲಿ ಬಾಬಾ ನನಗೆ ಪೇಮೆಂಟ್ ಹಾಕಿ ಕೊಟ್ರಲ್ಲಿ ಎಷ್ಟು ನನಗೆ ಡೈಲಿ 55 ರೂಪಾಯಿ ಅಡಿಗೆ ಮಾಡಾಕಿನ ಹಾಂ ಅಡುಗೆ ಮಾಡ್ತಿದ್ದೆ ನಾನು ಅವಾಗಿಂತ ಅಡುಗೆ ಒಳಗೆ ಹೊಟ್ಟೆ ಅಷ್ಟು ಇದು ನೋಡ್ರಿ ನಾನು ಎಷ್ಟೋ ಕೊಂದ ಮಂದಿ ಕರ್ಕೊಂಡು ಹೋಗಿದ್ವಿ ರೀ ಅಲ್ಲಿ ಪೇಂಟಿಂಗ್ ಹಚ್ಚಾಕ ಬ್ಯಾಂಕಿಂಗ್ ಕೆಲಸ ರೀ ಅದು ಭಾಳ ಟ್ರಿಪ್ ಅಡ್ಡಾಡೇವ್ರಿ ಎಲ್ಲರಿಗೂ ಅಡುಗೆ ಮಾಡಿದ್ವಿ ನೋಡ್ರಿ ನಾವು ನಾನು ನಮ್ಮ ರೇಷ್ಮಾ ಅಪ್ಪ ಕುಡ್ಕೊಂಡು ಅಲ್ಲಿ ಇರಿ ಹೆಂಗಿದ್ದು ಬೆಳಗಾವ್ ಒಳಗ ಖಾನಾಪುರ ಅನ್ನೋದು ಹ್ಞೂ ಅಲ್ಲಿ ಇರಿಬಿರಿಪ್ಪ ಎಂತ ಇರಿಬಿ ಏನ್ರಿ ಅವು ಖರೆ ನೋಡಕ್ ಖರೆ ಇರಿಬಿ ಅವು ದೊಡ್ಡ ಇರಿಬಿ ಅವು ದೊಡ್ಡೂರು ಇಲ್ಲಿ ಬಿಡಯವ ಮೀಡಿಯಂ ಸೈಜ್ ಸಣ್ಣ ಸಣ್ಣ ಇರಿಬಿನ ಬಿಡಯವ ಅವು ಸಣ್ಣ ಸಣ್ಣದೊಂದು ಇಟ್ಟಿಟ್ಟು ಬುರು ಬಿಡವ ಇವ ಇದು ಏನದ ಅಪಾಲಿ ಹೂಗತಿ ಹಿಂಗ ರೌಂಡ್ ಇರ್ತಾವಲ್ರಿ ಅದ್ರೊಳಗೆ ಇರ್ತಾವಲ್ಲ ದಾಸಾಳು ಉನ್ಯಾಗ ದಾಸವಾಳೆಲ್ಲ ಅವು ದಾಸಾಳು ಹೂ ಆಳವು ಅಪಾಲಿ ಹೂ ಅಂತ ಹೇಳಿ ಇರ್ತೈತೆ ನೋಡ್ರಿ ಅದು ರೌಂಡ್ ಕನಕಾಂಬ್ರಿ ಹೂವು ರೌಂಡ್ ಇರ್ತೈತ್ರಿ ಅದು ಹಿಂಗ ಟಕೊಳಗತಿ ಇರ್ತೈತಿ ಅದ್ರೊಳಗೆ ಇರ್ತಾವ್ರಿ ಅವು ಕನಕಾಂಬ್ರಿ ಹೂವ ನಾವು ಅವು ಕಡದು ಅಂದ್ರ ಬಾಳ ದಪ್ಪನ ಆಗ್ಬಿಡ್ತಾರ ಎಲ್ಲರೂ ಕಡ್ಸ್ಕೊಂಡ್ಬಂದಿವಿ ನೋಡ್ರಿ ನಾವು ಅಲ್ಲಿ ಅದಕ್ಕೆ ಜ್ವರನ ಬರ್ತಿದ್ವು ಹ್ಞೂ ಬುರು ಉಬ್ಬಿಡದ್ರಿ ಅದು ಕೈ ನೋವು ಇದು ಇಳಿಯ ಮಟನು ಜ್ವರ ಹೋಗಿದ್ದಿಲ್ಲ ನೋಡು ನನಗೆ ಗಿಲ್ ಕಡ್ದು ಬಿಟ್ಟಿತ್ತಿಲ್ಲ ಸಪ್ಯಾಪ ಗಿಲ್ ಕಡ್ದಿತ್ತು ಹೌದು ಎಲ್ಲರೂ ಕಡ್ಸ್ಕೊಂದಿವ್ರಿ ನಾವು ಅವಾಗ ಇಲ್ಲೇನೆ ಎಲ್ಲೇ ಕಡ್ದಿತ್ತು ನಾನು ನಮ್ಮ ಮಾರೀಫ ಆಮೇಲೆ ಆಸಿಫ್ ಸಣ್ಣದಿತ್ತಲ್ಲ ಬಿಟ್ಟು ಹೋಗಿದ್ರಿಪ್ಪ ಇವ್ರು ನಾನ್ ಜಗಳ ಮಾಡಿ ಹೋಗಿದ್ದೆ ಶಾಲಿಗೆ ಬಿಟ್ಟು ಹೌದು ಆಸಿಫ್ನ ಕರ್ಕೊಂಡು ಹೋಗಿದ್ದೆ ಆ ಅರ್ಶಿ ಇನ್ನೂ ಹುಟ್ಟಿದ್ದಿಲ್ಲ ಹುಟ್ಟಿದ್ದಿಲ್ಲ ಹ್ಞೂ ಅರ್ಶಿ ಏನು ಹುಟ್ಟಿದ್ದಿಲ್ಲ ಆಸಿಫ್ನ ಕರ್ಕೊಂಡು ಹೋಗಿದ್ದೆ ನಾನು ಅರ್ಶಿನ ಹುಟ್ಟಿದ್ದಿಲ್ಲ ಇಲ್ಲ ಅವಾಗ ಹೋಗಿದ್ದು ಮತ್ತೊಮ್ಮೆ ಹೋಗಿ ಬಂದ್ರು ಬಾಬಾ ಅವಾಗ ಯಾರು ಕರ್ಕೊಂಡಿಲ್ಲ ಅವರು ಅವ್ರು ಅಷ್ಟ ಹೋಗಿ ಬಂದ್ರು ಹೊರಗೆ ಊಟ ಮಾಡ್ತೀವಿ ಅಂತೀವಿ ಅಂದವಾಗ ಹಂಗೆ ಮಸ್ತ್ ಮಜಾ ಮಾಡಿಬಿಡ್ರಿ ನಾವು ಆಗಿನ ಮಜಾಕ ಈಗಿಂದಕ್ಕೂ ಗಜಾಂತರ ವ್ಯತ್ಯಾಸ ರೀ ಎಲ್ಲರೂ ಹೋಗೇ ಬಿಡರಿ ನಾವು ಟಾಟಾ ಎಸ್ ಗಾಡಿ ತೊಗೊಂಡು ಹೋಗ್ಬಿಡೋರಿ ಎಲ್ಲ 200 ರೂಪಾಯಿ ಆಗ್ಬ್ರಿ ನಮ್ಮ ಪಪ್ಪು ಹೊಂಟ್ಬಿಡ್ತಿದ್ವಿ ಪಪ್ಪು ಇದು ಮಾಡಿಬಿಡೋರು 200 ರೂಪಾಯಿ ಹಾಕ್ಯಂಡದ್ದು ಅಡುಗೆ ಮಾಡ್ಕೊಳ್ಳೋದೈತಿ ಹೊಂಟ್ಬಿಡ್ದೈತಿ ಹುಲ್ಗುರಿಗೆ ಭಾಳ ಹೋಗಿರಿ ಈಗ ಹುಲ್ಗುರ್ದಾರ ಪಾಪ ಮುಂಜಾನೆ ಸೀರೆ ತೊಗೊಂಡವ್ರ ಅಷ್ಟೇ ಜೀವ ಮಾಡ್ತಾರೆ ಬರ್ರಿ ನೀವು ಹೋಗಿ ಬರ್ರಂತಾರೆ ಇದೈತಿ ಉರುಸ್ ಐತಿ ಬರ್ರಿ ನೀವು ಅಂತ ಹೇಳಿ ಹೋಗಿ ಬರ್ನಂತೆ ನಮ್ಮ ಮನ್ಯಾಗಿದ್ದು ಹೋಗೋದೆ ಅಂತ ಹೇಳಿ ಮೊದ್ಲಿಂದ ಎಲ್ಲ ನೆನೆಸ್ಕೊಂಡ್ಬಿಟ್ನಿ ಅಂದ್ರೆ ಭಾಳ ಖುಷಿ ರೀಪ ಏನು ಮಾಡೋದು ಈಗ ಎಲ್ಲರೂ ಬಿಜಿ ಆಗ್ಬಿಟ್ರಿ ಈಗ ಎಲ್ಲರೂ ಅವ್ರ ಕೆಲಸದೊಳಗೆ ಬಿಜಿ ರೀ ಈಗ ಹ್ಞೂ